ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ ಅದರಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುವ ಪಾಠದ ಅಭ್ಯಾಸ 9.1ರ 2 ಮತ್ತು 3ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಎರಡನೇ ಲೆಕ್ಕ, ನೀಡಿರುವ ಪ್ರತಿಯೊಂದು ವಿನ್ಯಾಸಕ್ಕೆ ಇನ್ನೂ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಲೆಕ್ಕ -3/5, -6/10, -9/15 ಮತ್ತು -12/20 ಅಂತ ಇದೆ. ಈಗ ಇದು ಹೇಗೆ ಬಂದಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಇದು ಏನಾಗಿದೆ ಅಂತಂದರೆ ನೋಡಿ, -3/5 ಇದನ್ನು 1ರಿಂದ ಗುಣಿಸಿದ್ದಾರೆ. ಅದೇ ರೀತಿ ನೆಕ್ಸ್ಟು -3/5 ಇದನ್ನು 2ರಿಂದ ಗುಣಿಸಿದ್ದಾರೆ. ನೋಡಿ ಅಲ್ಲಿಗೆ ನೋಡಿ, 2 3 6, 5 2 10 ಕರೆಕ್ಟಾ. ಅದೇ ರೀತಿ ಈ ನೆಕ್ಸ್ಟ್ 3ನೇ ಸಂಖ್ಯೆ ಏನು ಮಾಡಿದ್ದಾರೆ ನೀವೇ ಹೇಳಿ, 3ರಿಂದ ಗುಣಿಸಿದ್ದಾರೆ ಅಲ್ವಾ. 3ನೇ ಸಂಖ್ಯೆ ಏನು ಮಾಡಿದ್ದಾರೆ, 3ರಿಂದ ಗುಣಿಸಿದ್ದಾರೆ. ನೋಡಿ -3/5 ಹೌದಾ, ಇದನ್ನು 3ರಿಂದ ಗುಣಿಸಿದ್ದಾರೆ. ಆಗ 3 3 9, 5 3 15 ಹೌದಾ. ನೆಕ್ಸ್ಟ್ ಮುಂದಿನ ಸಂಖ್ಯೆ ಏನು ಮಾಡಿದ್ದಾರೆ, ಇದು ಅಷ್ಟೇ -3/5ಕ್ಕೆ 4ರಿಂದ ಗುಣಿಸಿದ್ದಾರೆ, ಅಂಶ ಮತ್ತು ಛೇದ. ಅಲ್ಲಿಗೆ 4 3 12, 4 5 20 ಅಂತ ಹಿಂಗೆ ಕಂಟಿನ್ಯೂ ಆಗಿದೆ. ಸೊ ಹಾಗಾಗಿ ನಾವು ಇನ್ನೂ 4 ಸಂಖ್ಯೆಗಳು ಅಂತಂದರೆ ಏನು ಮಾಡೋಣ, 5ರಿಂದ ಗುಣಿಸ್ಬಿಡೋಣ. ಸೊ -3/5 ಇಂಟು ಮೇಲೆ ಅಂಶ ಮತ್ತು ಛೇದ 5ರಿಂದ ಗುಣಿಸ್ಕೊಳ್ಳೋಣ. ಇದು ಒಂದು ಸಂಖ್ಯೆ ಆಯಿತು ಹೌದಾ. ನೆಕ್ಸ್ಟ್ ಸಂಖ್ಯೆ ಅದೇ ರೀತಿ ನಾವೇನು ಮಾಡೋಣ, -3/5 6ರಿಂದ ಗುಣಿಸೋಣ. ನೆಕ್ಸ್ಟ್ -3/5 ನೆಕ್ಸ್ಟ್ 7ರಿಂದ ಗುಣಿಸೋಣ. ನೆಕ್ಸ್ಟ್ -3/5 ನೆಕ್ಸ್ಟ್ 8ರಿಂದ ಗುಣಿಸೋಣ. ನೆಕ್ಸ್ಟ್ -3/5 ನೆಕ್ಸ್ಟ್ 9ರಿಂದ ಗುಣಿಸೋಣ. ಸೊ ಹೌದಾ. ಆಗ ಗುಣಿಸಿದ್ರೆ ಇದೇನು ಬರುತ್ತೆ ನೋಡಿ, ಇದು 5 3 15 ಡಿವೈಡೆಡ್ ಬೈ 5 5 25 ಮೈನಸ್ ಇದು. ನೆಕ್ಸ್ಟ್ -6 3 18, 5 6 30. ನೆಕ್ಸ್ಟು -3 7 21 ನೋಡಿ, ಇದು ಡಿವೈಡೆಡ್ ಬೈ ಕೆಳಗೆ 3 5 7 35. ನೆಕ್ಸ್ಟು 8 3 24 -24 ಡಿವೈಡೆಡ್ ಬೈ 8 5 40. ನೆಕ್ಸ್ಟ್ -9 3 27 ನೆಕ್ಸ್ಟ್ ಡಿವೈಡೆಡ್ ಬೈ 9 5 45. 9 5 45. ಅವ್ರೇನು ಕೇಳಿದ್ದಾರೆ, 4 ಕೇಳಿದ್ದಾರೆ, ಹಾಗಾಗಿ 4 ಬರೆದ್ರೆ ಸಾಕು. ಸೊ ದೇರ್ ಫಾರ್ ಆದ್ದರಿಂದ ಏನೋ 4 ಭಾಗಲಬ್ಧ ಸಂಖ್ಯೆಗಳು, ಇದೇ ವಿನ್ಯಾಸದ 4 ಭಾಗಲಬ್ಧ ಸಂಖ್ಯೆಗಳು ಅಂತ ಬರೆದು ಈ 4 ಸಂಖ್ಯೆ ಬರೆದ್ಬಿಟ್ರೆ ಲೆಕ್ಕ ಮುಗಿದ್ಬಿಡುತ್ತೆ. ಎರಡನೇ ಲೆಕ್ಕ -1/4, -2/8, -3/12 ಇದೇ ವಿನ್ಯಾಸದ 4 ಭಾಗಲಬ್ಧ ಸಂಖ್ಯೆಗಳು ಬರೀಬೇಕು. ಈಗ ಇದು ಹೇಗೆ ಬಂದಿದೆ ಅಂತ ನೋಡ್ತಾ ಹೋಗೋಣ. -1/4 ಇದನ್ನು 1ರಿಂದ ಗುಣಿಸಿದ್ದಾರೆ ನೋಡಿ. ನೆಕ್ಸ್ಟ್ ಇದು -1/4ನ್ನು 2ರಿಂದ ಗುಣಿಸಿದ್ದಾರೆ, ಅಂಶ ಮತ್ತು ಛೇದ. ಆಗ 2 1 2 -2 ಕೆಳಗೆ 4 2 8. ನೆಕ್ಸ್ಟ್ ಇದನ್ನು -1/4ನ್ನು 3ರಿಂದ ಗುಣಿಸಿದ್ದಾರೆ ನೋಡಿ. ಆಗೇನಾಗುತ್ತೆ, 3 1 3 -3 ಕೆಳಗೆ 4 3 12. ಸೊ ಹಿಂಗೆ ಬಂದಿದೆ. ಸೊ ಹಾಗಾಗಿ ಇದೇ ವಿನ್ಯಾಸದ 4 ಭಾಗಲಬ್ಧ ಸಂಖ್ಯೆಗಳು ಬರೆಯೋಣ. ಮೊದಲು ಯಾವುದು, -1/4, ಇದರ ಮುಂದಿನ ಸಂಖ್ಯೆ 3 ಇದೆ, ಇಲ್ಲಿ 4ರಿಂದ ಹಾಕ್ಕೊಂಬಿಡೋಣ. ಇಂಟು 4, -1/4 ನೆಕ್ಸ್ಟ್ 5, ನೆಕ್ಸ್ಟ್ -1/4 ನೆಕ್ಸ್ಟ್ 6, ನೆಕ್ಸ್ಟ್ -1/4 ಇದು 7 ಹೌದಾ. ಇಲ್ಲಿಗೆ 4 ಸಂಖ್ಯೆ ಆಗುತ್ತೆ. ಅಲ್ಲಿಗೆ ನೋಡಿ, -4 1 4 ಕೆಳಗೆ 4 4 16, ಇದು -5 1 5 4 5 20. ನೆಕ್ಸ್ಟ್ -6 1 6 4 6 24. ನೆಕ್ಸ್ಟ್ -7 1 7 4 7 28. ಸೊ ಹಾಗಾಗಿ ಇದೇ ವಿನ್ಯಾಸದ 4 ಭಾಗಲಬ್ಧ ಸಂಖ್ಯೆಗಳು ಇವಾಗಿದ್ದಾವೆ. ನೆಕ್ಸ್ಟ್ 3ನೇ ಲೆಕ್ಕ -1/6, -2/-12, ನೆಕ್ಸ್ಟ್ -3/-18, -4/-24 ಅಂತ ಇದೆ. ಸೊ ಇದು ಹೇಗೆ ಬಂದಿದೆ ನೋಡಿ, -1/6 ಇದು 1ರಿಂದ ಗುಣಿಸಿದ್ದಾರೆ ಮೊದಲು ಹೌದಾ. ನೆಕ್ಸ್ಟು ಇದು ಏನು -1/6ನ್ನು 2ರಿಂದ ಗುಣಿಸಿದ್ದಾರೆ. 2ರಿಂದ ಗುಣಿಸಿದಾಗ ನೋಡ್ರಿ ಹೌದಾ, -2/12 ಆಗುತ್ತೆ. ಸೇಮ್ ಅದೇ ರೀತಿ -1/6ನ್ನು 3ರಿಂದ ಗುಣಿಸಿದಾಗ, ನೆಕ್ಸ್ಟ್ -1/6ನ್ನು 4ರಿಂದ ಗುಣಿಸಿದಾಗ ಹೌದಾ. ಸೊ ಈ ರೀತಿ ಬಂದಿದೆ. ಹಾಗಾಗಿ ಇದೇ ವಿನ್ಯಾಸದ 4 ಸಂಖ್ಯೆಗಳು ಅಂದರೆ ನಾವೇನು ಮಾಡೋಣ, 5ರಿಂದ ಗುಣಿಸ್ಬಿಡೋಣ. ಸೊ ದೇರ್ ಫಾರ್ ನೋಡಿ, ಇದೇ ವಿನ್ಯಾಸದ 4 ಭಾಗಲಬ್ಧ ಸಂಖ್ಯೆಗಳು ಏನು ಮಾಡೋಣ, -1/6 ಇದನ್ನು 5ರಿಂದ ಗುಣಿಸ್ಬಿಡೋಣ. ಇಂಟು 5, -1/6 ಈಗ 6ರಿಂದ ಗುಣಿಸ್ಕೊಳ್ಳೋಣ. ನೆಕ್ಸ್ಟ್ -1/6 ಇದನ್ನು 7ರಿಂದ ಗುಣಿಸ್ಕೊಳ್ಳೋಣ.
ನೆಕ್ಸ್ಟ್ -1/6. ಈಗ ಇದನ್ನು 8ರಿಂದ ಗುಣಿಸ್ಕೊಳ್ಳೋಣ. ಈಗ ನೋಡಿ -5 × 5 6 × 30, -6 × 1 6, ಕೆಳಗೆ 6 × 36. ನೆಕ್ಸ್ಟ್ -7 × 1 7, 6 × 42. ನೆಕ್ಸ್ಟ್ -8 × 8, 8 × 48. ಸೊ ಇವು 4 ಭಾಗಲಬ್ಧ ಸಂಖ್ಯೆ ಆಗಿದವು. ನೆಕ್ಸ್ಟ್ 4ನೇ ಲೆಕ್ಕ -2/3, 2 / -3, 4 / -6, 6 / -9. ಇಲ್ಲಿ ನೋಡಿ, ಅಂಶ ಅಥವಾ ಛೇದ ಎಲ್ಲಾದರೂ ಒಂದು ಕಡೆ ಮೈನಸ್ ಇದ್ದರೆ ನಾವು ಯಾವ ಕಡೆ ಬೇಕಾದರೂ ಒಟ್ಟು ಮೈನಸ್ ಅಂತ ಓದಿದ್ರೆ ಸಾಕು. ನಾವು ಅಂಶನೇ ಮೈನಸ್ಸು ಅಥವಾ ಛೇದನೇ ಮೈನಸ್ಸು ಅಂತ ಓದೋದು ಅವಶ್ಯಕತೆ ಇಲ್ಲ. ಒಂದು ಕಡೆ ಮೈನಸ್ ಇದ್ದರೆ ಅದನ್ನು ಹೇಗೆ ಬೇಕಾದ್ರೂ ನಾವು ಓದ್ಬೋದಾಗುತ್ತೆ. ಈಗ ನಾವೇನು ಮಾಡೋಣ, ಇದು ಹೇಗೆ ಬಂದಿದೆ, -2/3 ಇದು 1ರಿಂದ ಗುಣಿಸಿದ್ದಾರೆ ಮೊದಲು, ಹೌದಾ. ನೆಕ್ಸ್ಟ್ ಅದೇ ರೀತಿ ಇದು -2/3 ಯಾವುದರಿಂದ ಗುಣಿಸಿದ್ದಾರೆ ನೋಡ್ಕೊಳ್ತಾ ಹೋಗೋಣ. ಇದೂ ಅಷ್ಟೇ ನೋಡಿ, 1ರಿಂದನೇ ಗುಣಿಸಿದ್ದಾರೆ ಅಲ್ವಾ. ನೆಕ್ಸ್ಟು ಇದು -2/3 2ರಿಂದ ಗುಣಿಸಿದ್ದಾರೆ. ನೆಕ್ಸ್ಟ್ -2/3 3ರಿಂದ ಗುಣಿಸಿದ್ದಾರೆ ಅಲ್ವಾ. ನಾವೇನು ಮಾಡಬೇಕು, ನೆಕ್ಸ್ಟ್ 4ರಿಂದ ಗುಣಿಸಬೇಕು. ಸೊ ದೇರ್ಫಾರ್ ಇದೇ ವಿನ್ಯಾಸದ 4 ಭಾಗಲಬ್ಧ ಸಂಖ್ಯೆ. ಮೊದಲು -2/3, ಇಲ್ಲಿ 4 ಹಾಕ್ಬಿಡೋಣ, ಅಂಶ ಮತ್ತು ಛೇದದಲ್ಲಿ 4. ನೆಕ್ಸ್ಟ್ -2/3, ಅಂಶ ಮತ್ತು ಛೇದದಲ್ಲಿ 5 ಗುಣಿಸ್ಕೊಳ್ಳೋಣ. ಇದು ಅಷ್ಟೇ -2/3, ಇದು 6ರಿಂದ ಗುಣಿಸ್ಕೊಳ್ಳೋಣ. ನೆಕ್ಸ್ಟ್ ಕೊನೆಯದಾಗಿ -2/3, ಇದನ್ನು 7ರಿಂದ ಗುಣಿಸ್ಬಿಡೋಣ. ಈಗ ನೋಡಿ, -4 × 2 8, ಇಲ್ಲಿ 3 4 12. ನೆಕ್ಸ್ಟ್ -5 2 10, ಕೆಳಗೆ 5 3 15. ಇಲ್ಲಿ -6 2 12, ಕೆಳಗೆ 3 6 18. ನೆಕ್ಸ್ಟ್ ಇದು -7 2 14, ಇಲ್ಲಿ 3 7 21. ಸೊ ಇವು 4 ಭಾಗಲಬ್ಧ ಸಂಖ್ಯೆ ಆಗಿದವು. 3ನೇ ಲೆಕ್ಕ, ಇವುಗಳಿಗೆ ಸಮಾನವಾದ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಈಗ ಮೊದಲನೇದೇನಿದೆ, -2/7 ಇದೆ. ಇದನ್ನೇನು ಮಾಡೋಣ, 2ರಿಂದ ಗುಣಿಸ್ಕೊಂಬಿಡೋಣ ಅಷ್ಟೇ. ಅಂಶ ಮತ್ತು ಛೇದವನ್ನು 2ರಿಂದ ಗುಣಿಸ್ಕೊಂಬಿಡೋಣ. ಆಗ ನೋಡಿ -4, ಕೆಳಗೆ 7 2 14 ಆಗುತ್ತೆ, ಹೌದಾ. ಅದೇ ರೀತಿ -2/7 3ರಿಂದ ಗುಣಿಸ್ಕೊಳೋದು, ಹಾಗೇನಾಗುತ್ತೆ ನೋಡಿ, -3 2 6, ಕೆಳಗೆ 7 3 21. ನೆಕ್ಸ್ಟ್ ಅದೇ ರೀತಿ -2/7 ಇದನ್ನು 4ರಿಂದ ಗುಣಿಸ್ಕೊಳ್ಳೋಣ, ಹೌದಾ. ಆಗ 4 2 8, ಎಂತ 8 -8, ಕೆಳಗೆ 4 7 28 ಆಗುತ್ತೆ. ಈಗ ಕೊನೆಯದಾಗಿ -2/7 5ರಿಂದ ಗುಣಿಸ್ಕೊಳ್ಳೋಣ, ಅಂಶ ಮತ್ತು ಛೇದವನ್ನು 5ರಿಂದ ಗುಣಿಸ್ಕೊಳ್ಳೋಣ. ಆಗ 5 2 10, -10, ಕೆಳಗೆ 7 5 35. ಸೊ ನೋಡಿ, ಕೊನೆಯದಾಗಿ -2/7ಕ್ಕೆ ಸಮನಾದ 4 ಭಾಗಲಬ್ಧ ಸಂಖ್ಯೆಗಳು -4/14, -6/21, -8/28, -10/35 ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಈಗ ಇದರಲ್ಲಿ ಎರಡನೇದು 5/3 ಅಂತ ಇದೆ. ಈಗ 5/3 ಏನು ಮಾಡೋಣ, ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳೋಣ. 5/-3 ಅಂತ ಇದೆ. ಅಂಶ ಅಥವಾ ಛೇದ ಎಲ್ಲಿದ್ರೂ ಒಂದು ಸರಿ ಬರೆದ್ರೆ ಆಯಿತು, ಅಥವಾ ಒಂದು ಸರಿ ಹೇಳಿದ್ರೆ ಆಯ್ತು ನಾವು, ಹೌದಾ. ಈಗ ಇದನ್ನೇನು ಮಾಡೋಣ, 2ರಿಂದ ಗುಣಿಸ್ಕೊಂಬಿಡೋಣ. 2ರಿಂದ ಗುಣಿಸ್ಕೊಳ್ಳೋಣ. ಆಗ 5 2 10 ಡಿವೈಡ್ ಬೈ ನೋಡಿ 3 2 6, ಒಂದು ಸಂಖ್ಯೆ ಆಯಿತು. ಅದೇ ರೀತಿ 5/-3 ಇದನ್ನು ಏನು ಮಾಡೋಣ, 3ರಿಂದ ಗುಣಿಸ್ಕೊಳ್ಳೋಣ. ಆಗೇನಾಗುತ್ತೆ, 5 3 15, ಕೆಳಗೆ -3 3 9. ನೆಕ್ಸ್ಟ್ 5/-3 ಇದನ್ನು 4ರಿಂದ ಗುಣಿಸ್ಕೊಳ್ಳೋಣ. ಈಗ 4 5 20, ಕೆಳಗೆ 4 3 -12. ಅದೇ ರೀತಿ 5/-3 ಇದನ್ನು 5ರಿಂದ ಗುಣಿಸ್ಕೊಳ್ಳೋಣ. ಅಲ್ಲಿಗೆ 5 5 25, ಕೆಳಗೆ -15, 5 3 15. ಸೊ ದೇರ್ ಫಾರ್ ಏನಂತ ಬರೆಯೋಣ, 5/-3ಕ್ಕೆ ಸಮನಾದ 4 ಭಾಗಲಬ್ಧ ಸಂಖ್ಯೆಗಳು = 10/-6, 15/-9, 20/-12, 25/-15 ಅಂತ ಬರೆದ್ರೆ ಮುಗಿಯುತ್ತೆ. ಈಗ 3ನೇ ಲೆಕ್ಕ 4/9 ಅಂತ ಇದೆ. ಈಗ 4/9 ನಾವು ಹೇಗೆ ಬರ್ಕೊಳ್ಳೋಣ, 4/9 ಇಂಟು 2ರಿಂದ ಗುಣಿಸ್ಬಿಡೋಣ. ಇದನ್ನು 2ರಿಂದ ಗುಣಿಸಿದ್ರೆ 4 2 8, ಇಲ್ಲಿ ಕೆಳಗೆ 9 2 18 ಆಯಿತು. ನೆಕ್ಸ್ಟ್ 4/9 3ರಿಂದ ಗುಣಿಸೋಣ. 3ರಿಂದ ಗುಣಿಸಿದ್ರೆ 4 3 12, ಕೆಳಗೆ 9 3 27. ನೆಕ್ಸ್ಟ್ ನೋಡಿ, 4/9 4ರಿಂದ ಗುಣಿಸೋಣ. ಅಲ್ಲಿಗೆ 4 4 16, 9 4 36 ಆಯಿತು. ನೆಕ್ಸ್ಟ್ ಇನ್ನೊಂದು ಕೊನೆ ಸಂಖ್ಯೆ 4/9 5ರಿಂದ ಗುಣಿಸೋಣ. ಆಗ 4 5 20, ಕೆಳಗೆ 9 5 45. ಸೊ ಹಾಗಾಗಿ ಈಗ ಬರೆಯೋಣ, 4/9ಕ್ಕೆ ಸಮನಾದ 4 ಭಾಗಲಬ್ಧ ಸಂಖ್ಯೆಗಳು = 8/18,
12/27, 16/36, 20/45 ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ.